ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಹೆಲ್ತಿಯಾಗೂ ಹ್ಯಾಪಿಯಾಗೂ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಎಲ್ಲರೂ ಸಮ್ಮರ್ ಹಾಲಿಡೇಸ್ನ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಂತೂ ಈ ಸಲ ಎಲ್ಲೂ ಹೋಗಿರಲಿಲ್ಲ. ಜಸ್ಟ್ ಲಯನ್ ಸಫಾರಿ ಆ ಥರ ಮಾತ್ರನೇ ಹೋಗಿ ಬಂದಿದ್ವಿ ಅಷ್ಟೇ. ಅಂದರೆ ಮಗಳ ಪಾಪು ಬೇರೆ ಚಿಕ್ಕದು, ಮಗಳು ಒತ್ತಾಯಕ್ಕೋಸ್ಕರ ಎಲ್ಲೂ ಹೋಗಲ್ಲ ಅಂತ ಹೇಳಿ ಅಲ್ಲಿಗೆ ಹೋಗಿ ಬಂದಿದ್ವಿ ಅಷ್ಟೇ. ಇನ್ನು ದೂರ ಎಲ್ಲೂ ಹೋಗಿಲ್ಲ. ಇನ್ನು ಶಿವಮೊಗ್ಗದಲ್ಲಿರೋ ಲಯನ್ ಸಫಾರಿಗೆ ಅಷ್ಟೇ ಹೋಗಿ ಬಂದಿದ್ದು. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಬಂತು, ಇನ್ನು 1 ವೀಕ್ ಅಷ್ಟೇ. ಅದರಲ್ಲೂ ಪೇರೆಂಟ್ಸ್ಗಳಿಗೆ ತುಂಬಾ ಖುಷಿಯಾಗ್ಬಿಟ್ಟಿರುತ್ತೆ. ಮಕ್ಕಳು ಸ್ಕೂಲಿಗೆ ಹೋದರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಅನಿಸುತ್ತೆ. ಏಕೆಂದರೆ ಅಷ್ಟೊಂದು ತಲಾಟೆ ಮಾಡ್ತಾವಲ್ಲ, ಎಸ್ಪೆಷಲಿ ಅಮ್ಮಂದಿರಿಗಂತೂ ತುಂಬಾ ಮೈಂಡ್ ರಿಲ್ಯಾಕ್ಸ್ ಆಗ್ಬೋದು. ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಅವ್ರ ಪಾಡಿಗೆ ಅವ್ರು ಇತ್ಕೊತಾರೆ. ನಾವು ಮಾತಾಡಿದ್ರೂ ಮಾತಾಡ್ಸೋಕ್ಕೆ ಹೋಗಲ್ಲ. ಬಟ್ ಈ ಟೈಮಿಗೆ ನಾವು ಒಂದು ಕ್ವೆಶನ್ ಕೇಳಿದ್ರೆ 10 ಉತ್ತರ ಕೊಡ್ತಾರೆ ಮಕ್ಕಳು, ಅಷ್ಟೊಂದು ಫಾಸ್ಟ್ ಇದ್ದಾರೆ. ಇನ್ನು ನಾವು ಹೇಳೋದನ್ನು ಕೇಳ್ತಾರ? ಏನಾದರೆ ಒಂದು ತಲಾಟೆ ಮಾಡಿಕೊಂಡು ಆ ಬಟ್ಟೆ ಹೇಳ್ಕೊಂಡು ಈ ಆಟ ಸಾಮಾನು ತಗೊಂಡು ನಾವು ಹೇಳೋದಂತೂ ಒಂದು ಸ್ವಲ್ಪನೂ ಕೇಳಲ್ಲ. ನೀರೆಲ್ಲ ಮನೆಯೆಲ್ಲ ಎರಚ್ಕೊಂಡು ಸೊ ಆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಒಂದು ನೆಕ್ಸ್ಟ್ ವೀಕಲ್ಲಿಂದ ಸ್ವಲ್ಪ ಅಮ್ಮಂದಿರಿಗೆ ರಿಲ್ಯಾಕ್ಸ್ ಆಗ್ಬೋದು, ಎಲ್ಲ ಅಮ್ಮಂದಿರಿಗೂ. ಇನ್ನು ಇವತ್ತಿನ ಸಾಂಬಾರಿಗೆ ಹೆಸ್ರು ಕಾಳಿಂದು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ಕೂತ್ಕೊಂಡು ಏನು ಸಾಂಬಾರು ಮಾಡೋಣ, ಆ ಸಾಂಬಾರು ಮಾಡೋಣ, ಈ ಸಾಂಬಾರು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಫೈನಲಾಗಿ ಹೆಸ್ರು ಕಾಳಿನ ಸಾಂಬಾರೇ ಮಾಡ್ಕೊಳ್ತಿದ್ದೀನಿ. ಇನ್ನು ಈ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಹೆಸ್ರು ಕಾಳು, ಆಲೂಗಡ್ಡೆ, ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ ಹಣ್ಣು ಮತ್ತು ಒಂದು ಸಣ್ಣದಾಗಿರೋದು ಬೆಳ್ಳುಳ್ಳಿನೂ ಬೇಯಕ್ಕೆ ಇಟ್ಕೊಂಡೆ. ಒಂದು 2 ವಿಷಲ್ ಹೊಡೆದ್ರೆ ಸಾಕು, ಮುಕ್ಕಾಲು ಬೇಗ ಬೆಂದಿದ್ರೆ ಸಾಕು. ಅದನ್ನೇನು ಹೆಸ್ರು ಕಾಳು ನೆನೆಸ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಇನ್ನು ಇದು ಮಸಾಲೆಗೆ ಅಂತ ಹೇಳಿ 1 ಈರುಳ್ಳಿ, 1-2 ಟೊಮೊಟೊ ಹಣ್ಣು, ಹುಣಸೆ ಹಣ್ಣು ಒಂದು ಸ್ವಲ್ಪ ಮತ್ತು ತೆಂಗಿನಕಾಯಿನೂ ಫುಲ್ಲು ಸೇರಿಸಿ ಎಣ್ಣೆಲಿ ಹಾಕಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ನೀವು ರೆಗ್ಯುಲರಾಗಿ ಏನು ಸಾಂಬಾರು ಪೌಡರ್ ಯೂಸ್ ಮಾಡ್ತೀರೋ ಅದೇ ಸಾಂಬಾರು ಪೌಡರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಮುಗೀತು. ಸೊ ಇದಂತೂ ತುಂಬಾ ಲೇಟ್ ವೆಯ್ಟ್ ಆಗಿದೆ ಸಾಂಬಾರು. ಅಂದರೆ ತುಂಬ ಹೆವಿ ಅನಿಸಲ್ಲ, ಅಂದರೆ ಮಸಾಲೆ ಥರದ್ದೇನೂ ಇಲ್ಲ. ಏಕೆಂದರೆ ಚಕ್ಕೆ ಲವಂಗ ಆ ಥರದ್ದೇನು ಯೂಸ್ ಮಾಡಿಲ್ಲ. ತುಂಬಾ ಚೆನ್ನಾಗಿದೆ ತಿನ್ನೋದಕ್ಕೆ. ಸೊ ಇದಾದಮೇಲೆ ನಾನು ಇವಾಗ ಕುಕ್ಕರ್ ಲಿಡ್ ಓಪನ್ ಮಾಡಿದೆ. ಅಂದರೆ ಕಾಳು ಅರ್ಧಂಬರ್ಧ ಮಾತ್ರ ಬೇಯಿಸಿದ್ದೀನಿ. ತುಂಬ ಮೆತ್ತಗೆ ಬೇಯಿಸ್ಬಿಟ್ರೆ ಒಂಥರ ಚೆನ್ನಾಗಿ ಬರಲ್ಲ ಅದು. ಸೊ ತಿನ್ನೋ ಥರನೂ ಇರಬೇಕು, ಹಾಗಾಗಿ ಸೊ ಮುಕ್ಕಾಲು ಭಾಗ ಬೆಂದಿತ್ತಲ್ಲ. ಸೊ ಈ ಟೈಮಲ್ಲಿ ನಾನು ರುಬ್ಬಿರುವಂಥ ಮಸಾಲೆನೂ ಫುಲ್ಲು ಸೇರಿಸ್ಕೊಂಡೆ. ಸಾಂಬಾರು ಹಾಕ್ತಿದ್ದಂಗೆ ಅದಕ್ಕೆ ಬೇಕಾಗಿರೋ ಒಗ್ಗರಣೆನೂ ಹಾಕಿದ್ದಾಯಿತು. ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನೂ ಉದುರಿಸಿದ್ದಾಯಿತು. ಸೊ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ. ಇದನ್ನು ಗಟ್ಟಿಗೆ ಮಾಡಿಕೊಂಡ್ರೆ ದೋಸೆಗೂ ಚೆನ್ನಾಗಿರುತ್ತೆ. ಇನ್ನು ನಾನು ತುಂಬ ತೆಳುವಾಗಿ ಮಾಡ್ಕೊಂಡಿದ್ದೆ, ಅಂದರೆ ಸಾಂಬಾರಿಗೆ ಇರುತ್ತೆ ಅಂತ. ಚೆನ್ನಾಗಿತ್ತು. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯೂಶುವಲ್ಲಾಗಿ ನಮ್ಮ ಮನೇಲಿ ಏನಾದರೂ ತರಕಾರಿ ತಂದರೆ ಕೆಲವೊಂದು ತರಕಾರಿಗಳು ತುಂಬಾ ಲೇಟಾಗಿ ಮಾಡೋದು. ಅಂದರೆ ಈಗ ಹಾಗಲಕಾಯಿ ತಂದಿದ್ರೆ ಸೊ 1 ವಾರ ಆಗಿತ್ತು ಮಾಡಿ. ಅದನ್ನು ಇವತ್ತು ನಾಳೆ 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 ಅಂದ್ಕೊಂಡು ಪೋಸ್ಟ್ಪೋನ್ ಆಗ್ತಾನೇ ಇತ್ತು. ಸೊ ಇವತ್ತು ಏನಾದರೆ ಹಾಗೆ ಬಿಡಲಿ ಅಂತ ಹೇಳಿ ಮಾಡಕೊಂಡೆ. ಸೊ ಎಲ್ಲ ಈಗ ಈರುಳ್ಳಿ ಮತ್ತು ಕುಟ್ಟಿರೋ ಬೆಳ್ಳುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿನೂ ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲೆ, ನೀರೇನು ಹಾಕಬಾರ್ದು. ಅದ್ರ ಜೊತೆಗೆ ಸ್ವಲ್ಪ ಅಂದರೆ ಒಂದು ಟೊಮೊಟೊ ಹಣ್ಣು ಅಥವಾ ಅರ್ಧ ಟೊಮೊಟೊ ಹಣ್ಣು ಸೇರಿಸ್ಕೊಂಡ್ರು ಓಕೆ. ಏಕೆಂದರೆ ಹುಣಸೆ ಹಣ್ಣು ಹುಳಿ ಹಾಕ್ತೀವಲ್ಲ, ಹಾಗಾಗಿ ಗ್ರೇವಿ ಬೇಕು ಅಂದರೆ ನೀವು 1-2 ಟೊಮೊಟೊ ಹಣ್ಣು ಹಾಕ್ಕೊಂಡು ನಡೆಯುತ್ತೆ. ಇನ್ನು ಅದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಹುಣಸೆ ಹಣ್ಣು ಹುಳಿ ಬಿಟ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ನೀರೇನೂ ಹಾಕಬಾರ್ದು, ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೂ ನಡೆಯುತ್ತೆ, ಚೆನ್ನಾಗಿರುತ್ತೆ. ಸೊ ಇನ್ನು ಗ್ರೋಸರಿ ತರೋಣ ಅಂತ ಟೌನಿಗೆ ಹೊರಟಿದ್ವಾ. ಆಲ್ರೆಡಿ ಮಧ್ಯಾಹ್ನ ಆಗಿದ್ದರಿಂದ ಸೊ ಎಲ್ಲ ಅಂಗಡಿಗಳನ್ನ ಮುಚ್ಚಿಬಿಟ್ಟಿತ್ತು. ಸೊ ನಾವು ಯೂಶುವಲಾಗೆ ದಿನಸಿ ಅಂಗಡಿಗೆ ಹೋಗೋದು, ನಾವೇನು ಸೂಪರ್ ಮಾರ್ಕೆಟು ಆ ಥರದ್ದೇನೂ ಹೋಗಲ್ಲ. ಸೂಪರ್ ಮಾರ್ಕೆಟ್ಗೂ ದಿನಸಿ ಅಂಗಡಿಲೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ನಿಮಗಿಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಗೋಡಂಬಿ ಬಾದಾಮಿ ತೊಗೊಳ್ತೀರಾ, ಒಂದು 50 ಗ್ರಾಮ್ ತೊಗೋತೀರಾ ಅಂತಂದ್ರೂ ನಿಮಗೆ ದಿನಸಿ ಅಂಗಡಿಗಳಲ್ಲಿ ಒಂದು 5 ರೂಪಾಯಿ ಕಡಿಮೆನೇ ಇರುತ್ತೆ. ಒಂದು 50 ರುಪೀಸ್ ಅಂತ ಇಟ್ಕೊಳ್ಳಿ 50 ಗ್ರಾಮಿಗೆ. ಇನ್ನು ನೀವು ಸೂಪರ್ ಮಾರ್ಕೆಟಿಗೆ ಹೋದರೆ ಒಂದು 5 ರೂಪಾಯಿ ಜಾಸ್ತಿನೇ ಇರುತ್ತೆ. ಸೊ ಬರೀ ಅದಂತಲ್ಲ, ಎಲ್ಲದರಲ್ಲೂ ಅಷ್ಟೇ. ಹಾಗಾಗಿ ನಾವು ಅಲ್ಲಿಗೆ ಹೋಗೋದಿಲ್ಲ. ಇನ್ನು ಹಾಗೆ ದಿನಸಿ ಅಂಗಡಿ ಕ್ಲೋಸ್ ಆಗಿತ್ತಾ, ಇನ್ನೇನು ಟೌನಿಗೆ ಹೊರಟಿದ್ವಲ್ಲ ಅಂತ ಹೇಳಿ ತರಕಾರಿ ತೊಗೊಂಡು ಬಂದ್ವಿ. ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಆಟೋ ತಂದಿದ್ದ ತಕ್ಷಣವೇ ಸ್ವೀಟಿ ಎತ್ತು ಕುತ್ಕೊಂಡ್ಬಿಡ್ತಾಳೆ. ರೌಂಡ್ಸಿಗೆ ಕರ್ಕೊಂಡು ಹೋಗು ಅಂತ ಎಷ್ಟು ಕರೆದ್ರೂ ಆಚೆ ಬರೋದಿಲ್ಲ. ಯಾವಾಗಲೂ ಇವಳು ಹಿಂಗೆ ಆಟ ಮಾಡೋದು. ಬಾರೆ ಈ ಕಡೆ ಬೈಲಿ.
ಎದ್ದು ಮೇಲೆ ಎಲ್ಲಿಗೆ ಹೋಗ್ತಿದ್ಯಾ? ಇಳಿ ಕೆಳಗಿಳಿ, ಇಳಿಯ ಕೆಳಗೆ. ಎಲ್ಲಿಗೆ ಹೋಗ್ತಿದ್ಯಾ ನೀನು? ಹ್ಞೂ, ಎಲ್ಲಿಗೆ ಹೋಗಕ್ಕೆ ಕೂತಿದ್ದೀಯಾ? ಆಟ ಬರೋಂಗಿಲ್ಲ, ಅಲ್ಲ ಹತ್ತು ಬಿಡ್ತೀಯಾ? ಹಾಂ, ಬಾ ಮನೆ ಈ ಕಡೆ ನೀನು. ಹಾಂ, ಎಲ್ಲಿಗೆ ಹತ್ತು ಕೂತಿರೋದು ನೀನು? ರೌಂಡ್ಸಿಗೆ ಹೋಗ್ಬೇಕಾ? ರೌಂಡಿಗೆ ಹೋಗ್ಬೇಕೇನೆ ನೀನು? ಹಾಂ, ಬೇಡ ಹೋಗೋದು ನೀನು. ಇಡಿ ಕೆಳಗಿಳಿ, ಇಡಿ ಕೆಳಗೆ. ನೋಡಿ ಮನೆಗೆ ಸೇರಿಸಲ್ಲ ನಿನಗೆ. ಹೋಗಿ ಒಳಗೆ. ಮತ್ತೆ ಬಂದು ನೋಡು, ನಿನಗಿದೆ ಇವಾಗ. ಕುತ್ಕೋ ಹೋಗಮ್ಮ ನೀನು. ಬಾ, ನಾವು ಹೋಗೋಣ. ನೋಡು ಮತ್ತೆ ಮತ್ತೆ ಬಂದು ಎಲ್ಲ ತುತ್ತಿದೆಯೇ. ಬಾರೆ ಇಲ್ಲಿ, ನೀನು ಇಳಿ, ಬಾ ಇಲ್ಲಿ. ಇಳಿಯ ಕೆಳಗೆ ಸ್ವೀಟಿ. ಕೆಳಗೆ ಇಳಿತೇ ಇಲ್ಲ ನೀನು. ಇಳಿಯ ಕೆಳಗೆ. ಮನೆಗೆ ಸೇರಿಸಲ್ಲ ನಿನಗೆ. ನೋಡು, ಇಳಿ ಕೆಳಗಿಳಿ. ಈಗ ಮತ್ತೆ ಆಟ ಆಡ್ತಾಳೆ. ಇಳಿ ಕೆಳಗೆ, ಇಳಿ ಕೆಳಗಿಳಿ. ಬಿಡೆ ಅಮ್ಮ, ಇಳಿ ಕೆಳಗಿಳಿ. ಬಾ ಇಲ್ಲಿ, ಕೆಳಗೆ ಬಾ ಇಲ್ಲಿ. ಜಾಗ ಬಿಡು, ಜಾಗ ಬಿಡು. ಅವಳು ಇಳಿ. ಅವಳು ಎಲ್ಲಿ ಯಾವಾಗ ನೋಡು ಹತ್ತು ಕೂತ್ಕೊಂತಾಳೆ. ನಡಿ, ನಡಿ ಒಳಗೆ ನಡಿ. ಬಾಯಿ ನಡಿ ಒಳಗೆ. ನೋಡಿ ಮತ್ತೆ ಒಳಗೆ ನಡಿಯೇ. ಒಳಗೆ ಹೋಗಿ. ನೀನು ಬರ್ತೀಯ ಇನ್ನೊಂದ್ಸಲ ಮನೆ ಒಳಗೆ. ಬಾ, ನೀನು ಮಾಡ್ತೀನಿ ನಿನಗೆ. ಬಾ ನಿನಗೆ ಮನೆಗೆ ಒಳಗೆ. ಬಾ ಇಳಿ. ರೌಂಡಿಗೆ ಕರ್ಕೊಂಡು ಹೋಗ್ಬೇಕು ಇವಳಿಗೆ. ಬಾರೆ ಸ್ವೀಟಿ. ಮುಂಚೆ ಎಲ್ಲ ಆಟ ನೋಡಿದ್ರೆ ನಮ್ಮ ಸ್ವೀಟಿ ಓಡೋಗೋಳು, ಹೆದ್ರ್ಕೊಂಡು ಓಡೋಗ್ತಾ ಇದ್ಲು. ಇತ್ತೀಚೆಗೆ ಒಂದು 3-4 ಸಲ ಅದನ್ನು ಆಟೋದಲ್ಲಿ ಕರ್ಕೊಂಡೋಗಿ ಚಾನಲ್ ಹತ್ರ ಎಲ್ಲ ಕ್ಲೀನಾಗಿ ಸ್ನಾನ ಎಲ್ಲ ಮಾಡಿಸ್ಕೊಂಡು ಕರ್ಕೊಬರ್ತಿದ್ವಲ್ಲ. ಹಂಗಾಗಿ ಈಗ ಆಟೋ ನೋಡಿದ್ರೆ ಅವಳಿಗೆ ರೌಂಡ್ಸಿಗೆ ಹೋಗ್ಬೇಕು. ಎಷ್ಟು ಕರೆದ್ರೂ ಅವಳು ಕೆಳಗೆ ಇಳಿಯೋದೇ ಇಲ್ಲ. ಒಂದು ರೌಂಡ್ ಕರ್ಕೊಂಡೋಗಿ ಬಂದರು ನಮ್ಮ ಮನೆಯವರು. ಆಮೇಲೆ ಸುಮ್ಮನಾದ್ಲು. ಸೊ ಅಂದರೆ ಒಂಥರ ಚಿಕ್ಕ ಪಾಪು ಥರ ಆಟ ಮಾಡ್ತಾಳೆ, ನಾನು ಬರ್ತೀನಿ ಬರ್ತೀನಿ ಅಂತ ಹೇಳಿ. ಅಂದರೆ ಏನು ಅವಳದು ಬೇಜಾರು ಅವಳಿರೋದ್ರಿಂದ, ಅಂದರೆ ತುಂಬಾ ಹೇರ್ ಫಾಲ್ ಆಗುತ್ತಾ. ಹಂಗಾಗಿ ನನಗೆ ಮನೆಯಲ್ಲಿ ತುಂಬಾ ಬೇಜಾರಾಗುತ್ತೆ. ಯಾಕೆಂದರೆ ಚಿಕ್ಕ ಪಾಪುಗಳೆಲ್ಲ ಇರುತ್ತಲ್ಲ, ಹಾಗಾಗಿ ಸೊ ಟ್ರಿಮ್ ಎಲ್ಲ ಮಾಡಬೇಕು ಅಂತ ಅನ್ಕೊತೀನಿ. ನಮ್ಮ ಮನೆಯವರು ಅದನ್ನು ಬೇಡ ಅಂತಾರೆ. ನಮ್ಮ ಮನೆಯವ್ರು ತುಂಬಾ ಪ್ರಾಣಿ ಪ್ರಿಯ, ಹಂಗಾಗಿ ಅವರು ಏನು ಅವಳಿಗೆ ಬೈಯೋಂಗೂ ಇಲ್ಲ. ಸೊ ಆ ಥರ. ಬಟ್ ನನಗೇನಂದರೆ ನಮಗೇನು ಅಷ್ಟೊಂದು ಇಂಟ್ರೆಸ್ಟ್ ಏನಿಲ್ಲ. ಅಂದರೆ ಅಷ್ಟೇನು ಪ್ರಾಣಿ ಪ್ರಿಯರಲ್ಲ ನಾವು. ಏನಂದರೆ ಇರಲಿ ಮನೇಲಿ, ಬಟ್ ಅಂದರೆ ನೀಟಾಗಿ, ಅಂದರೆ ಕೂದಲೆಲ್ಲ ತುಂಬ ಉದುರೋದು. ಯಾಕೆಂದರೆ ಚಿಕ್ಕ ಮಕ್ಕಳಿದ್ದಾರೆ, ಅದರಿಂದ ತುಂಬ ಇನ್ಫೆಕ್ಷನ್ ಎಲ್ಲ ಆಗ್ಬೋದು ಅನ್ನೋದೊಂದಷ್ಟೇ. ನಮ್ಮದು ಪುಟ್ಟ ಮನೆ ಆಗಿರೋದ್ರಿಂದ ಅದನ್ನೆಲ್ಲ ಸಾಕಲಿಕ್ಕೆ ನಮಗೆ ಜಾಗ ಇಲ್ಲ. ಯಾಕೆಂದರೆ ಮಕ್ಕಳಿಗೆ ಆಟಾಡೋಕ್ಕೆ ಇಲ್ಲಿ ಸರಿಯಾಗಿ ಜಾಗ ಇಲ್ಲ. ಈವನ್ ನನ್ನ ಪಾಪುಗೆ ನಾನು ಕೆಳಗಡೆ ಮಲಗಿಸಿ ಆಟಾಡ್ಸೋಣ ಅಂದ್ರೂ ಆಗ್ತಾ ಇಲ್ಲ. ಯಾಕೆಂದರೆ ಅದರದ್ದು ಕೂದಲು ತುಂಬಾ ಉದುರುತ್ತಾ ಇದೆ. ದಿನ ಪೂರ್ತಿ ಅದರದ್ದು ಬಾಚ್ತಾ ಇದ್ರೂ ತುಂಬ ಏರ್ ಫಾಲ್ ಆಗ್ತಾ ಇದೆ. ಹಾಗಾಗಿ ನನ್ನಲ್ಲಿ ಪಾಪುಗೆ ಏನಾದರೂ ಕೆಳಗೆ ಮಲಗಿಸಿದ್ರೆ ಅವಳ ಬಾಯಲ್ಲೆಲ್ಲ ಅಂಟ್ಕೊಂಡ್ಬಿಟ್ಟಿರತ್ತೆ. ಹಾಗಾಗಿ ಸಖತ್ತು ಬೇಜಾರಾಗ್ತಾ ಇದೆ. ಇನ್ನು ನಾನು ಮಂಚದ ಮೇಲೆ ಮಲಗಿಸ್ಕೊಂಡೆ ಆಟಾಡ್ಸೋದು. ಅವಳು ಮುಂದೆ ಹೋಗ್ತಾಳೆ. ಅಂದರೆ ಈಗ ಅಂಬೆಗಾಲ ಹಾಕೋ ಟೈಮಲ್ಲೆಲ್ಲ ನಾವು ಕೆಳಗೆ ಬಿಟ್ಟು ಹಾಕಿಸ್ಬೇಕಾಗತ್ತೆ. ಯಾಕೆಂದರೆ ಮೇಲ್ಗಡೆ ಇರೋದು ತುಂಬಾ ಡೇಂಜರು. ಲಾಸ್ಟ್ ಟೈಮು ದಿವಾನ್ ಕಾಟ್ ಮೇಲಿಂದ ಪಾಪು ಬಿದ್ದುಬಿಟ್ಟಿದ್ಲು. ಸೊ ಒಂದು ಸೆಕೆಂಡು ನನ್ನ ಜೀವ ನನ್ನ ಕೈಯಲ್ಲೇ ಇರಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಹೊರಗಡೆ ಹಿಂಗೆ ಬಂದು ಅಡುಗೆ ರೂಮಿಗೆ ಬಂದು ಹಿಂಗೆ ಹೋಗೋಷ್ಟೊತ್ತಿಗೂ ಕೆಳಗೆ ಬಿದ್ದುಬಿಟ್ಟಿತ್ತು ಪಾಪು. ಸೈಡಲ್ಲೆಲ್ಲ ಇಟ್ಟಿದ್ರು. ಸೊ ಅದನ್ನು ಕೆಳಗೆ ಬೀಳಿಸಿ ತಾನು ಬಿದ್ದಿದ್ಲು. ಹಾಗಾಗಿ ಎಷ್ಟೇ ಕೆಲಸ ಇದ್ರೂ ಸೊ ಅವಳ ಪಾಪು ಮಲಗಿದ ಮೇಲೆ ಮಾಡ್ತೀನಿ, ಅಥವಾ ಒಂದು ಕೈಯಲ್ಲಿ ಇಟ್ಕೊಂಡೇ ಮಾಡ್ತೀನಿ ಹೊರತು ಕೆಳಗೂ ಮಲಗಿಸ್ತಾ ಇಲ್ಲ. ಇನ್ನು ಹಾಸಿಗೆ ಮೇಲೂ ಮಲಗಿಸ್ತಾ ಇಲ್ಲ. ಇನ್ನು ರಾತ್ರಿ ಊಟಕ್ಕೆ ಚಿಕನಿಂದು ಫ್ರೈ ಮಾಡ್ಕೊಂಡಿದ್ದೆ, ಹಾಗೆಯೇ ಮೀನಿಂದು ಫ್ರೈನೂ ಸಹ ಇತ್ತು. ಹಾಗೆ ಬೆಳಗ್ಗೆ ಸ್ವಲ್ಪ ಸಾಂಬಾರು ಮಾಡಿದ್ನಲ್ಲ, ಸೊ ಅದೂ ಇತ್ತು. ಸೊ ಆವತ್ತಿನ ಡೇ ಹಾಗೆ ಹೋಯಿತು. ಇದು ವ್ಲಾಗ್ಸ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ,